ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿ ಪಠ್ಯಪೂರಕ ಅಧ್ಯಯನದ ವಸಂತ ಮುಖ ತೋರಲಿಲ್ಲ ಅನ್ನುವಂತಹ ಗದ್ಯ ಭಾಗವನ್ನು ತಿಳಿದುಕೊಳ್ಳೋಣ. ಲೇಖಕಿ ಡಾಕ್ಟರ್ ವಿಜಯಶ್ರೀ ಸಬ್ರದ್. ಕೃತಿಕಾರರ ಪರಿಚಯ. ಡಾಕ್ಟರ್ ವಿಜಯಶ್ರೀ ಸಬ್ರದ್ ಬಂಡಾಯ ಸಾಹಿತ್ಯದ ಬಹುಮುಖ್ಯ ಕವಯತ್ರಿ. 1957ರಲ್ಲಿ ಬೀದರ್ನಲ್ಲಿ ಜನಿಸಿದರು. ವಿಜಯಶ್ರೀ ಸಬ್ರದ್ ಅವರು ಬರೆದಿರುವಂತಹ ನಾಟಕಗಳು ಉರಿಲಿಂಗ, ಹೂವಿನ ತೇರನೇರಿ, ವಿಮರ್ಶಾ ಸಂಕಲನಗಳು, ಸಾಹಿತ್ಯ ಮತ್ತು ಮಹಿಳೆ, ಜಾನಪದ ಮತ್ತು ಮಹಿಳೆ, ಕವನ ಸಂಕಲನಗಳು, ಜ್ವಲಂತ, ಲಕ್ಷ್ಮಣ ರೇಖೆ ದಾಟಿದವರು, ಮುಗಿಲ ಮಲ್ಲಿಗೆ. ಇವರು ಪಡೆದಂತಹ ಪ್ರಶಸ್ತಿಗಳು: ರತ್ನಮ್ಮ ಹೆಗ್ಗಡತಿ ಬಹುಮಾನ, ಮೈಸೂರು ಸಾಹಿತ್ಯ ಶ್ರೀ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ. ಈ ಒಂದು ಕವನವನ್ನು ಮುಗಿಲ ಮಲ್ಲಿಗೆ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಮಹಿಳಾ ಶೋಷಣೆ ಎಂಬುದು ಭ್ರೂಣದಿಂದಲೇ ಪ್ರಾರಂಭವಾಗುವುದು. ಅದು ಅವಳ ಬಾಲ್ಯ, ಯೌವನ, ಮುಪ್ಪು ಎಲ್ಲವನ್ನೂ ಆಕ್ರಮಿಸಿಕೊಂಡಿದೆ. ಬಡವರ, ಶ್ರಮಿಕರ ಬದುಕು ಇನ್ನೂ ಹಸನಾಗಿಲ್ಲ. ಸಾಮಾಜಿಕ ನ್ಯಾಯ ದೊರೆತು ಶೋಷಣೆ ಮುಕ್ತ ಸಮಾಜವಾದರೆ ಮಾತ್ರ ಸರ್ವರ ಏಳಿಗೆ ಸಾಧ್ಯ ಅನ್ನುವುದನ್ನು ಈ ಒಂದು ಕವನದಲ್ಲಿ ಲೇಖಕಿಯವರು ತಿಳಿಸ್ತಾರೆ. ಹಾಗಾದರೆ ಮೊದಲನೇ ಪ್ಯಾರಾಗ್ರಾಫ್ ನೋಡೋಣ. ಒಡೆಯನ ಅಂಗಳದಲ್ಲಿ ಮೈದುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಮನದುಂಬಿ ಹಾಡುವ ಕೋಗಿಲೆಗಳು, ಕಡಲುಕ್ಕಿ ಹರಿಯುವ ಸಂಭ್ರಮ ಇಳೆಗೆ, ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ. ಋತುಗಳ ರಾಜ ವಸಂತ ಮಾಸ. ಈ ಸಂದರ್ಭದಲ್ಲಿ ಭೂಮಿಯಲ್ಲಿ ಮಾವಿನ ಮರಗಳು ಹಸಿರಿನಿಂದ ಮೈದುಂಬಿ ನಿಂತಿವೆ. ರೆಕ್ಕೆ ಬಿಚ್ಚಿ ಹಕ್ಕಿಗಳು ಹಾರಾಡುತ್ತಿವೆ. ಮಾವಿನ ಚಿಗುರು ತಿಂದು ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ. ಸಂಭ್ರಮದ ಕಡಲು ಉಕ್ಕಿ ಭೂಮಿಗೆ ಹರಿದು ಬಂದಿದೆ. ಪ್ರಕೃತಿಯಲ್ಲಿ ಇಷ್ಟೆಲ್ಲ ಸಂಭ್ರಮವಿದ್ದರೂ ಈ ಪುಟ್ಟ ಹುಡುಗಿಗೆ ಏನಾಗಿದೆ? ಒಳ ಹೊರಗಿನ ಸಂಭ್ರಮದಲ್ಲಿ ಬಟ್ಟೆಯ ಮೇಲೆ ಬಣ್ಣದ ಚಿಟ್ಟೆ, ಚಿತ್ತಾರ ಬಿಡಿಸಿದ ನವಿಲು, ಹೊರಗೆ ಇವಳು ಹಾಲುಗಲ್ಲದ ಹಸುಳೆ ಮುಸುರೆ ತಿಕ್ಕುತ್ತಿದ್ದಾಳೆ. ವಸಂತ ಮಾಸದಲ್ಲಿ ಶ್ರೀಮಂತರ ಮನೆಯ ಒಳಗೆ ಮತ್ತು ಹೊರಗೆ ಸಂಭ್ರಮವಿರುವುದು. ಅವರ ಎಲ್ಲರ ಬಟ್ಟೆಯ ಮೇಲೆ ಬಣ್ಣದ ಚಿಟ್ಟೆ ಹಾಗೂ ಚಿತ್ತಾರ ಬಣ್ಣ ಬಿಡಿಸಿದ ನವಿಲುಗಳಿವೆ. ಆದರೆ ಬಡ ಹಾಲುಗಲ್ಲದ ಹುಡುಗಿ, ಅಂದರೆ ಚಿಕ್ಕ ಹುಡುಗಿ, ಮನೆಯ ಮುಂದೆ ಮುಸುರೆ ತಿಕ್ಕುತ್ತಿದ್ದಾಳೆ. ಬಾಗಿಲಲ್ಲಿ ಬಳುಕುವ ಮಾವಿನೆಲೆಯ ತೋರಣ, ಮಲ್ಲಿಗೆ ಹೂವಲಿ ಬೀರುವ ಮುಗುಳುನಗೆ, ಹೊಳೆವ ರಂಗೋಲಿಯಲ್ಲಿ ಥಳಿಸುವ ಬಾಲರವಿಯ ಕಂಡು ಮೂಕ ವಿಸ್ಮಿತಳಾದ ಪುಟ್ಟಿ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ. ಸಿರಿವಂತರ ಮನೆಯ ಬಾಗಿಲಲ್ಲಿ ಹಬ್ಬದಂತಹ ಸಂದರ್ಭದಲ್ಲಿ ಮಾವಿನ ತೋರಣಗಳು ಗಾಳಿಗೆ ಬಳುಕುತ್ತಿವೆ. ಮಲ್ಲಿಗೆಯ ಹೂಗಳು ಮುಗುಳನಗೆ ಬೀರುತ್ತಿವೆ. ಮನೆಯ ಮುಂದೆ ಹೊಳೆಯುವ ಬಣ್ಣ ಬಣ್ಣಗಳಿಂದ ಚಿಕ್ಕ ಚಿಕ್ಕ ರವಿಯಂತೆ ರಂಗೋಲಿಗಳು ಮೂಡಿವೆ. ಈ ಸಂಭ್ರಮವನ್ನೆಲ್ಲ ಬಡ ಪುಟ್ಟ ಹುಡುಗಿ ಅತಿ ಆಶ್ಚರ್ಯದಿಂದ ನೋಡುತ್ತಿದ್ದಾಳೆ. ಗುಡಿಸಿಲಲ್ಲಿ ಗೂರುತ್ತ ಅಮ್ಮ ಮಲಗಿದ್ದಾಳೆ. ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ. ಕತ್ತಲೆ ಗವ್ಯೆನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ. ಈ ಪುಟ್ಟ ಹುಡುಗಿಯ ಮನೆಯ ಸ್ಥಿತಿ ಹೇಗಿದೆ ಎಂದರೆ, ಗುಡಿಸಲಿನಲ್ಲಿ ಅಮ್ಮ ರೋಗದಿಂದ ಗುರುತ್ತಾ ಮಲಗಿದ್ದಾಳೆ. ಗುರುತ್ತಂದರೆ ಕೆಮ್ಮುತ್ತಾ ಮಲಗಿದ್ದಾಳೆ. ಅವಳ ಅಮ್ಮನ ತೂತು ಬಿದ್ದ ಸೀರೆಯ ರಂಧ್ರದಿಂದ ರವಿಯ ಕಿರಣ ಹಾಯ್ದು ಚಿಕ್ಕ ಬೆಳಕು ಬಿದ್ದಾಗ ರವಿ ಸೊರಗಿದಂತೆ ಕಾಣುವನು. ಸುಣ್ಣ ಬಣ್ಣ ಕಾಣದ ಗೋಡೆಗಳು ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಿವೆ. ಕತ್ತಲು ಗವ್ವೆಂದು ಆವರಿಸಿರುವ ಇಂಥವರ ಅಂದರೆ
ಬಡವರ ಗುಡಿಸಲಿನೊಳಗೆ ಬರಲು ಸಂಭ್ರಮದ ವಸಂತನಿಗೂ ಹೆದರಿಕೆ ಇರಬೇಕು ಎಂದು ಪುಟ್ಟಿ ತನ್ನ ಆತಂಕವನ್ನು ವ್ಯಕ್ತಪಡಿಸುತ್ತಾಳೆ. ಮುಂದಿನ ಪ್ಯಾರಾಗ್ರಾಫ್ ನೋಡೋಣ. ಕಮ್ಮಾರನ ಕುಲುಮೆ ಉರಿಯಲಿಲ್ಲ, ಕುಂಬಾರನ ತಿಗುರಿ ತಿರುಗಲಿಲ್ಲ, ನೇಕಾರನ ಮಗ್ಗ ಉಸಿರಾಡಲಿಲ್ಲ, ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ, ಇವರಾರಿಗೂ ವಸಂತ ಮುಖ ತೋರಲಿಲ್ಲ. ಕೇವಲ ಪುಟ್ಟ ಪೋರಿಗೆ ಮಾತ್ರವಲ್ಲ, ಇವರಿಗೂ ಕೂಡ ವಸಂತ ಮುಖ ತೋರಲಿಲ್ಲ ಅಂಥೇಳಿ ಲೇಖಕರು ಹೇಳ್ತಾರೆ. ಈ ಸಂಭ್ರಮದ ವಸಂತನು ಕೇವಲ ಪುಟ್ಟಿಯ ಮನೆಗೆ ಮಾತ್ರವಲ್ಲದೆ ಇವರ ಮನೆಗೂ ಬರಲಿಲ್ಲ. ಕಮ್ಮಾರನು ಕಬ್ಬಿನ ಕಾಯಿಸುವ ಕುಲುಮೆ ಉರಿಯಲಿಲ್ಲ, ಕುಂಬಾರನು ಮಡಿಕೆ ಮಾಡುವ ತಿಗುರಿ ತಿರುಗಲಿಲ್ಲ, ನೇಕಾರನು ಬಟ್ಟೆ ನೇಯುವ ಮಗ್ಗವು ಉಸಿರಾಡಲಿಲ್ಲ. ಅಂದರೆ ಇದೆಲ್ಲ ಗೃಹ ಕೈಗಾರಿಕೆಗಳು ಅವನತಿಯಲ್ಲಿದ್ದು ಇದನ್ನು ನಂಬಿದವರ ಬದುಕು ದುಸ್ಥಿರವಾಗಿದೆ ಎನ್ನುವುದು ಇದರ ತಾತ್ಪರ್ಯವಾಗಿದೆ. ಕೇರಿಯ ಮಾರಣ ಅಂದರೆ ಶೋಷಿತ ಬಡವನ ಮನೆಯ ಒಲೆ ಹೊತ್ತಲಿಲ್ಲ, ಅಂದರೆ ಅವರು ಹೊಟ್ಟೆಗಿಲ್ಲದೆ ಉಪವಾಸವಿರುವಂತಹ ಸ್ಥಿತಿ ಎದುರಾಗಿದೆ. ಇವರಾರಿಗೂ ವಸಂತ ಮುಖ ತೋರಲಿಲ್ಲ. ಇಲ್ಲಿ ವಸಂತ ಎಂದರೆ ಕೇವಲ ವಸಂತ ಮಾಸವಲ್ಲ, ವಸಂತ ಕಾಲದಲ್ಲಿರುವ ಸಮೃದ್ಧಿ ಏನಿದೆ ಅದು ಬಡವರ ಬದುಕಿನಲ್ಲಿ ಬರಬೇಕು ಎನ್ನುವುದು, ಅದು ನಿಜವಾದಂತಹ ವಸಂತನ ಆಗಮನ ಎನ್ನುವುದು ಇಲ್ಲಿಯ ತಾತ್ಪರ್ಯ. ಇನ್ನು ಕೊನೆಯ ಪ್ಯಾರಾಗ್ರಾಫ್ ನೋಡೋಣ. ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ, ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ. ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟಿ ಮತ್ತೆ ಮತ್ತೆ ನೆಲವ ತಟ್ಟಿ. ತನ್ನ ಗುಡಿಸಲ ಒಳಗೆ ಬರಲು ವಸಂತ ಹೆದರಿದನೆ, ನಮ್ಮ ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ. ಹೀಗೆ ಹತಾಶೆಯಿಂದಲೂ ಕ್ರೋಧದಿಂದಲೂ ಮತ್ತೆ ಮತ್ತೆ ನೆಲವನ್ನು ತಟ್ಟಿ ಪುಟ್ಟಿಯು ಪ್ರಶ್ನಿಸುತ್ತಾಳೆ. ಬಡವರ ಶೋಷಿತರ ಜೀವನದಲ್ಲಿ ಈ ಸಮೃದ್ಧಿ ಎನ್ನುವುದು ಯಾಕೆ ಬರುತ್ತಿಲ್ಲ ಎನ್ನುವುದು ಈ ಒಂದು ಕೊನೆಯ ಪ್ಯಾರಾಗ್ರಾಫ್ದಲ್ಲಿ ಪುಟ್ಟಿ ಮತ್ತೆ ಮತ್ತೆ ಪ್ರಶ್ನಿಸುವುದನ್ನು ನಾವು ನೋಡ್ಬೋದು.